ರಾಜ್ಕುಮಾರ್ ಯೋಗಾಸನ ಯಾಕೆ ಮಾಡ್ತಾ ಇದ್ರು? ಆ ದಿನ ಆ ಗುರು ಬಂದು ಹೇಳಿದ್ದೇನು? ಆಳವಾಗಿಯೇ ರಾಜ್ ಯೋಗಾಭ್ಯಾಸ ಮಾಡಿದ್ಯಾಕೆ? ಈ ಬಗೆಗಿನ ಒಂದಷ್ಟು ವಿಚಾರ ಇಲ್ಲಿದೆ ನೋಡಿ. ಸ್ಯಾಂಡಲ್ವುಡ್ನ ಕಾಮನಬಿಲ್ಲು ಚಿತ್ರದ ಮೊದಲ ದೃಶ್ಯ ಎಲ್ಲರನ್ನ ಸೆಳೆಯುತ್ತೆ. ಕಾರಣ ರಾಜ್ಕುಮಾರ್ ಇಲ್ಲಿ ಅದ್ಭುತ ಅನಿಸೋ ಯೋಗಾಸನ ಮಾಡ್ತಾನೆ ಇರ್ತಾರೆ. ಈ ಒಂದು ದೃಶ್ಯದ ಮೂಲಕವೇ ಸಿನಿಮಾ ಓಪನ್ ಆಗುತ್ತೆ. ಆದ್ರೆ ಈ ಒಂದು ಸಮಯದಲ್ಲೇ ರಾಜ್ಕುಮಾರ್ ಸೀರಿಯಸ್ ಆಗಿಯೇ ಯೋಗಾಭ್ಯಾಸ ಮಾಡ್ತಾ ಇದ್ರು. ದೈನಂದಿನ ಯೋಗಾಭ್ಯಾಸವನ್ನ ಈ ಚಿತ್ರದ ಶೂಟಿಂಗ್ ಸಮಯದಲ್ಲೇ ಮಾಡಿದ್ರು. ಅದಕ್ಕೇನೆ ಸಿನಿಮಾದ ಇಡೀ ದೃಶ್ಯ ಅಷ್ಟು ನೈಜವಾಗಿ ಬಂದಿತ್ತು. ರಾಜ್ಕುಮಾರ್ ಅವರು ಯೋಗಾಭ್ಯಾಸವನ್ನ ಈ ಚಿತ್ರಕ್ಕಾಗಿ ಕಲ್ತಿರೋದು ಅಲ್ಲ ಬಿಡಿ. ಯೋಗ ಗುರುಗಳೇ ಮನೆಗೆ ಬಂದು ನಾನ್ ನಿಮ್ಗೆ ಯೋಗ ಹೇಳ್ಕೊಡ್ತೀನಿ ಅಂದ್ಮೇಲೆನೆ ಯೋಗಾಭ್ಯಾಸ ಶುರು ಮಾಡಿದ್ರು. ಅಂತಾರಾಷ್ಟ್ರೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ರಾಜ್ಕುಮಾರ್ ಅವರ ಯೋಗಾಭ್ಯಾಸದ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ಕಾಮನಬಿಲ್ಲು ಚಿತ್ರದಲ್ಲಿ ರಾಜ್ಕುಮಾರ್ ಸೂರಪ್ಪ ಅನ್ನುವ ರೋಲ್ ಮಾಡಿದ್ರು. ಶ್ರೀ ಸಾಮಾನ್ಯನಾಗಿಯೇ ಅಭಿನಯಿಸಿದ್ರು. ನಿತ್ಯವೂ ಯೋಗಾಭ್ಯಾಸ ಮಾಡ್ತಾನೆ ದಿನವನ್ನ ಶುರು ಮಾಡೋ ವ್ಯಕ್ತಿ ಆಗಿಯೇ ಕಾಣಿಸ್ಕೊಂಡಿದ್ರು. ಆದ್ರೆ ಈ ಒಂದು ಚಿತ್ರದ ಸೀನ್ಗಾಗಿಯೇ ರಾಜ್ಕುಮಾರ್ ಯೋಗಾಭ್ಯಾಸ ಕಲ್ತ್ಕೊಂಡಿರ್ಲಿಲ್ಲ. ಬದಲಾಗಿ ಚಿತ್ರದ ಮುಂಚೆನೆ ಸೀರಿಯಸ್ ಆಗಿಯೇ ಯೋಗಾಭ್ಯಾಸವನ್ನ ಆರಂಭಿಸಿದ್ರು. ರಾಜ್ಕುಮಾರ್ ಅವರಿಗೆ ಹೊನ್ನಪ್ಪ ಫಕೀರಪ್ಪ ನಾಯ್ಕರ್ ಅನ್ನುವ ಯೋಗ ಗುರು ಇದ್ರು. ಇವರು ಪೊಲೀಸ್ ಆಫೀಸರ್ ಕೂಡ ಆಗಿದ್ರು. ಆದ್ರೆ ಒಂದು ದಿನ ಚೆನ್ನೈಗೆ ಹೋದ್ರು. ರಾಜ್ಕುಮಾರ್ ಅವರನ್ನ ಭೇಟಿಯಾಗಿ ನಿಮ್ಗೆ ನಾನು ಯೋಗ ಹೇಳ್ಕೊಡ್ಬೇಕು ಅಂತಲೇ ಹೇಳಿದ್ರು ನೋಡಿ. ರಾಜ್ಕುಮಾರ್ ಅವರು ಯೋಗಾಸನ ಮಾಡೋ ಮುಂಚೆ ವರ್ಕೌಟ್ ಮಾಡ್ತಾ ಇದ್ರು. ಒಬ್ಬ ಕಲಾವಿದನಿಗೆ ಬೇಕಿರೋ ಆರೋಗ್ಯ ದೃಷ್ಟಿಯಿಂದ ಏನೆಲ್ಲ ಬೇಕೋ ಆ ಒಂದು ವರ್ಕೌಟ್ ಮಾಡ್ತಾನೆ ಇದ್ರು. ಆದ್ರೆ ಯಾವಾಗ ಯೋಗ ಗುರು ನಾಯ್ಕರ್ ಭೇಟಿ ಆದ್ರೋ ಆಗಲೇ ಯೋಗಾಭ್ಯಾಸದ ಜರ್ನಿ ಶುರು ಆಯ್ತು ನೋಡಿ. ರಾಜ್ಕುಮಾರ್ ಅವರು ಯೋಗದ ಆಸನಗಳನ್ನ ನಿತ್ಯವೂ ಅಭ್ಯಾಸ ಮಾಡಿದ್ರು. ಆದ್ರೆ ರಾಜ್ಕುಮಾರ್ ಅವರು ಈ ಯೋಗಾಭ್ಯಾಸದಲ್ಲಿ ಆಳಕ್ಕೆ ಹೋಗಿದ್ರು. ಅದೆಷ್ಟು ಅಂದ್ರೆ ಸಮಾಧಿ ಹಂತಕ್ಕೆ ಹೋಗಿದ್ರು ಅನ್ನುವ ಮಾತು ಇದೆ. ಆ ಮಾತನ್ನ ಯೋಗ ಗುರು ನಾಯ್ಕರ್ ಹೇಳ್ಕೊಂಡಿದ್ರು. ರಾಜ್ಕುಮಾರ್ ಅವರಷ್ಟೇ ಯೋಗಾಭ್ಯಾಸ ಮಾಡ್ತಾ ಇರ್ಲಿಲ್ಲ. ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಯೋಗ ಮಾಡ್ತಾ ಇದ್ರು. ಅದನ್ನ ಅಷ್ಟೇ ಸೀರಿಯಸ್ ಆಗಿಯೇ ಅಭ್ಯಾಸ ಮಾಡ್ತಾ ಇದ್ರು. ಯೋಗ ಗುರು ನಾಯ್ಕರ್ ಅವರ ಒಂದು ಯೋಗ ಪುಸ್ತಕ ಇದೆ. ಈ ಒಂದು ಪುಸ್ತಕದಲ್ಲಿ ಕೆಲವು ಅಪರೂಪದ ಫೋಟೋಗಳು ಇವೆ. ಆ ಫೋಟೋಗಳಲ್ಲಿ ರಾಜ್, ಪಾರ್ವತಮ್ಮ ಮತ್ತು ಯೋಗ ಗುರು ನಾಯ್ಕರ್ ಯೋಗ ಮಾಡೋ ಫೋಟೋಗಳು ಇವೆ. ಈ ಎಲ್ಲಾ ಫೋಟೋಗಳು ರಾಜ್ ಯೋಗಾಭ್ಯಾಸದ ವಿಶೇಷ ಕ್ಷಣವನ್ನ ಕಟ್ಟಿಕೊಡುತ್ತೆ ಅಂತಲೇ ಹೇಳ್ಬೋದು.